EVM ಅಲ್ಲಿ ಗೆದ್ದಂಥ ಮುಖ್ಯಮಂತ್ರಿ 136 ಶಾಸಕರು EVM ಅಲ್ಲಿ ಗೆದ್ದರು ಕಲಿತ ಮತ್ತು EVM ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಿದೆ. ಎಲೆಕ್ಷನ್ ಕಮಿಷನ್ ಕರೆದರು ಕಾಂಗ್ರೆಸ್ ಪಾರ್ಟಿಗೆ EVM ಅಲ್ಲಿ ಏನು ತೊಂದರೆ ಇದೆ, ಈಗ ಮ್ಯಾನಿಪುಲೇಟ್ ಮಾಡ್ಬೋದು ತಿಳಿಸ್ರಿ ಅಂದರೆ 10 ಸತಿ ಕರೆದು ಬರಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಮಾಡಿದೆ. ಬೇರೆ ದೇಶದಲ್ಲಿ ಬ್ಯಾಲೆಟ್ ಪೇಪರ್ ಇದೆ. ಇವತ್ತು ಭಾರತ ಹಲವಾರು ಕ್ಷೇತ್ರಗಳಲ್ಲಿ ಬೇರೆ ದೇಶದಿಂದ ಬಹಳ ಮುಂದೋಗಿದೆ. ನಮ್ಮೊಂದು ಕಾಲ ಇತ್ತು ಬೇರೆ ದೇಶಗಳು ನಮಗಿಂತ ಮುಂದಿದೆ, ಅವ್ರು ಮಾಡಿದ್ದು ನಾವು ಮಾಡಬೇಕನ್ನುವಂಥ ಆ ಮನಸ್ಥಿತಿ ಬದಲಾವಣೆ ಆಗ್ತದೆ. ನಾವು ಬೇರೆ ರಾಷ್ಟ್ರಗಳಿಗಿಂತ ಟೆಕ್ನಾಲಜಿಯಲ್ಲಿ ಇನ್ನೊಂದರಲ್ಲಿ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಭಾಳಷ್ಟು ಮುಂದಿದ್ದೇವೆ. ಹೀಗಾಗಿ ನಾವು ಜನರಿಗೆ ಸುಲಭವಾಗಿ ಮಾಡುವಂಥ ಎಲೆಕ್ಷನ್ ವಿಧಿವಿಧಾನಗಳನ್ನು ನಾವು ಬಳಕೆ ಮಾಡಬೇಕು. EVM ಅಲ್ಲಿ ಗೆದ್ದಂಥ ಮುಖ್ಯಮಂತ್ರಿ 136 ಶಾಸಕರು EVM ಅಲ್ಲಿ ಗೆದ್ದರು ಕಲಿತ ಮತ್ತು EVM ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಿದೆ. ಎಲೆಕ್ಷನ್ ಕಮಿಷನ್ ಕರೆದರು ಕಾಂಗ್ರೆಸ್ ಪಾರ್ಟಿಗೆ EVM ಅಲ್ಲಿ ಏನು ತೊಂದರೆ ಇದೆ, ಈಗ ಮ್ಯಾನಿಪುಲೇಟ್ ಮಾಡ್ಬೋದು ತಿಳಿಸ್ರಿ ಅಂದರೆ 10 ಸತಿ ಕರೆದು ಬರಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಮಾಡಿದೆ. ಬೇರೆ ದೇಶದಲ್ಲಿ ಬ್ಯಾಲೆಟ್ ಪೇಪರ್ ಇದೆ. ಇವತ್ತು ಭಾರತ ಹಲವಾರು ಕ್ಷೇತ್ರಗಳಲ್ಲಿ ಬೇರೆ ದೇಶದಿಂದ ಬಹಳ ಮುಂದೋಗಿದೆ. ನಮ್ಮೊಂದು ಕಾಲ ಇತ್ತು ಬೇರೆ ದೇಶಗಳು ನಮಗಿಂತ ಮುಂದಿದೆ, ಅವ್ರು ಮಾಡಿದ್ದು ನಾವು ಮಾಡಬೇಕನ್ನುವಂಥ ಆ ಮನಸ್ಥಿತಿ ಬದಲಾವಣೆ ಆಗ್ತದೆ. ನಾವು ಬೇರೆ ರಾಷ್ಟ್ರಗಳಿಗಿಂತ ಟೆಕ್ನಾಲಜಿಯಲ್ಲಿ ಇನ್ನೊಂದರಲ್ಲಿ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಭಾಳಷ್ಟು ಮುಂದಿದ್ದೇವೆ. ಹೀಗಾಗಿ ನಾವು ಜನರಿಗೆ ಸುಲಭವಾಗಿ ಮಾಡುವಂಥ ಎಲೆಕ್ಷನ್ ವಿಧಿವಿಧಾನಗಳನ್ನು ನಾವು ಬಳಕೆ ಮಾಡಬೇಕು.